ಫ್ರೆಂಡ್ಸ್, ನಮ್ಮ ಅಡುಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ರೆಸಿಪಿ ಹೀರೆಕಾಯಿ ಮಸ್ಕಾಯಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡಬೇಕಂತ ಹೇಳ್ಕೊತೀನಿ ಫ್ರೆಂಡ್ಸ್. ಹೀರೆಕಾಯಿ ಮಸ್ಕಾಯಿ ಮಾಡೋಕ್ಕೆ ಬೇಕಾದ ಪದಾರ್ಥಗಳು: 1 ಟೊಮೊಟೊ, ಅರ್ಧ ಈರುಳ್ಳಿ, 3 ಬೆಳ್ಳುಳ್ಳಿ, 100 ಗ್ರಾಮ್ ಅವರೆಬೇಳೆ, 10 ಒಣಮೆಣಸಿನ್ಕಾಯಿ, ಅರ್ಧ kg ಹೀರೆಕಾಯಿ. ಇವೆಲ್ಲ ಫುಲ್ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಅವರೆಬೇಳೆ, ಹೀರೆಕಾಯಿ ಎಲ್ಲ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು 4 ವಿಷಲ್ ಕುಗ್ಗಿಸ್ಕೋಬೇಕು. ಇದು ಸಣ್ಣಕ್ಕೆ ಹೆಚ್ಕೋಬೇಕು. ಹೀರೆಕಾಯಲ್ಲಿ ಮೀಡಿಯಮ್ ಸೈಜಾಗಿ. ಬೆಳ್ಳುಳ್ಳಿನ ಅಷ್ಟು ಹಂಗೆ ಹಾಕ್ಕೋಬೇಕು. ಟೊಮೆಟೊ ಸಣ್ಣಕ್ಕೆ ಹೆಚ್ಕೋಬೇಕು. ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು. ಒಂದು 10 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಉಪ್ಪಿನ ಹಾಕೋಂಥ ಅವಶ್ಯಕತೆ ಇರೋಲ್ಲ. ಆಮೇಲೆ ಒಗ್ಗರಣೆಗೆಲ್ಲ ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನ 5 ನಿಮಿಷ ಕೂಗಿಸ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದನ್ನ 5 ನಿಮಿಷ ಕೂಗಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತೀನಿ. ಇದಕ್ಕೆ ಮಸೀತೀವಲ್ಲ, ಅದಕ್ಕೆ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ಮಸೀಗೆ. ಫಸ್ಟ್ ನೀರು ಬಗ್ಗಿಸ್ಕೊಂಬಿಡ್ಬೇಕು. ಇದಕ್ಕೆ ನೀರು ಬಗ್ಗಿಸ್ಕೊಂಬಿಟ್ಟು ಆಮೇಲೆ ಮಸಿಬೇಕು. ಚೆನ್ನಾಗಿರುತ್ತೆ. ನೀರು ಹಂಗೆ ಇದೆ, ಮಸಿಯೋಕ್ಕಾಗಲ್ಲ. ನೀರು ಬಗ್ಗಿಸ್ಕೊಂಬಿಟ್ಟು ಪೂರ್ತಿ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ತೆಂಗಿನಕಾಯಿ ಎಲ್ಲ ಹಾಕ್ಕೋಬೇಕು. ಮಸಿಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಕೈ ಒಂದು ಹಿಡಿ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಸಿಬೇಕಿದೆ. ಯಾವ ರೀತಿ ಮಸಿಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಸಿಬೇಕು. ಮಸಿದ್ಬಿಟ್ಟು ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಅವರೆಬೇಳೆ ಹಾಕ್ತೀವಲ್ಲ, ಇನ್ನೂ ರುಚಿ ಇರುತ್ತೆ ಸಾರು. ನೀವು ಅವರೆಬೇಳೆ ಇಲ್ಲ ಅಂದರೆ ತೊಗರಿಬೇಳೆ ಹಾಕಿ ಮಾಡ್ಕೋಬೋದು. ಅದು ಟೇಸ್ಟ್ ಈಗ ಬರುತ್ತೆ. ಆದರೆ ಈ ಟೇಸ್ಟ್ ಥರ ತೊಗರಿಬೇಳೆ ಬರೋಲ್ಲ ನೋಡಿ. ಈ ಥರ ಮಸ್ಕೋಬೇಕು. ಈ ಥರ ಚೆನ್ನಾಗಿ ಮಸ್ಕೊಂಡಿರ್ತೀನಿ. ಈಗ ಚೆನ್ನಾಗೆಲ್ಲ ನೀರೆಲ್ಲ ಹಾಕ್ಬಾರ್ದು. ನಾನು ನೀರು ಮೊದಲೇ ಸ್ವಲ್ಪ ಬೇಳೆ ನೀರು ತಿಕ್ಕಿದೆಯಲ್ಲ ಅಷ್ಟು ನೀರು. ಬೇಕಂದರೆ ನೀವು ಟೈಮ್ ಇಲ್ಲ ಅಂದರೆ ಸ್ವಲ್ಪ ದಪ್ಪ ಮಿಕ್ಸಿಗೂ ಹಾಕ್ಕೋಬೋದು. ಟೈಮ್ ಇತ್ತು ಅಂದರೆ ಸ್ವಲ್ಪ ಇದರಲ್ಲಿ ಮಸ್ಕೊಳ್ಳಿತಾರೆ. ಪತ್ತ ಬಗ್ಗಿಸ್ಕೊತಾ ಇದ್ದೀನಿ ನೋಡಿ. ಬೇಯಕ್ಕೆ ಇಕ್ಕಿದ್ದೀನಿ. ಈಗ ಒಂದು ಸ್ಪೂನ್ ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಬೋದು. ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕಿದೆ. ಚೆನ್ನಾಗಿ ಬೆಂದಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಬೇಡ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಚಟಪಟ ಅಂತ ಸಿಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೀರೆಕಾಯಿ ಮಸ್ಕಾಯಿ ಸಾರು. ಇದು ಮಸ್ತಿಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಅದು ಬಾಯಿ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸಿಗುತ್ತಲ್ಲ, ಅವರೆಬೇಳೆ ಎಲ್ಲ ಬಾಯಿ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಜ್ವರ ಬಂದಾಗ ಬಾಯಿ ರುಚಿ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡು ಮಾಡ್ತಿಂದರೆ ಬಾಯಿ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪಟ ಅಂತ ತೆಗಿಬೇಕಿದೆ. ಪಟ ಅಂತ ಈಗ ಸ್ವಲ್ಪ 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರ್ಗೆ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೋಬೇಕು ನೋಡಿ. ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಬೇಯಬೇಕಿದು. ಬೆಂದಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಹೀರೆಕಾಯಿ ಮಸ್ಕಾಯಿ ಥರ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಹೆಲ್ತಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಸಾಂಬಾರಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿರುತ್ತೆ. ನೀವು ಸಹ ತುಂಬ ಟ್ರೈ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬೈ ಫ್ರೆಂಡ್ಸ್.